ಕರೆ ಅಂದ್ರ ಇದು ನಮ್ಮ ಗೌಡ್ರ ಇದ್ದಂಗ ಐತ್ ನೋಡು. ಅವರು ಹಂಗ ಒಟ್ಟ ಏನ್ ಹೇಳಿದ್ರು ಕೇಳಂಗಿಲ್ಲ. ಇದು ಅವ್ರನ್ನ ಹೋತು ಬಿಟ್ಟತಿ. ಪಾರಕ್ಕ ಇದೇನು ಎಮ್ಮಿಗೆ ಗೌಡ್ರಿಗೆ ಹೋಲ್ಸಾಕತ್ತಿಯಲ್ಲ. ಗೌಡ್ರು ಎಮ್ಮೆ ಅಂತ ಬರಂಗಿಲ್ಲ, ಕ್ವಾಣ ಅಂತಂದ್ರೆ ಬರೋಬ್ಬರಿ ಆಗುತ್ತೆ. ನೀನು ಹೋಗಿ ಎಮ್ಮೆ ಅನ್ನಕತ್ತಿಯಲ್ಲ ಅವ್ರಿಗೆ. ಯಾವ್ದೋ ಒಂದು ಬಿಡೆಯವ್ವ, ಕರೆ ಅಂದ್ರ ಯವ್ವ ನನಗ ಜೀವ ಚೀಂದ್ ಹೋಗ್ಬಿಟ್ಟತ್ ನೋಡು. ನೋಡಿ ಅವನ ಮೈ ಯಾ ನಮನಿ ಮಾಡ್ಕೊಂಡತ್ ನೋಡ ಯವ್ವ ಇದು. ಏ ಸರಿ ಹಿಂದಕ್ಕ ಅದೇ ಐ ನೆನೆ ಪಿಸಾಳಿ ಸರಿ ಹಿಂದಕ್ಕ. ಏ ಏ ಏ ಯಾಕ ಮುಂದಕ್ಕೆ ಹೊಂಟಿಯಲ್ಲ? ಸುಮ್ಮನೆ ನಿಂದ್ರ ಏನ್ ಮಾಡೋದಲ್ಲ ಯವ್ವ, ಎಲ್ಲವೂ ನಮ್ಮ ಜಲಮಕ್ಕೆ ಜೋಡ ಆಗ್ಬಿಟ್ಟಾವ ಇವು. ಮನ್ಯಾಗ ಅಷ್ಟು ಮಂದಿ ಆಳದಾರ, ಕೈಲಿ ಮಾಡಿಸ್ಬೇಕಿಲ್ಲ, ಎಲ್ಲಾನು ನೀನ ಮಾಡಕ್ ಓಡಾಡ್ತಿ ಬಿಡ. ಲೇ ರೇನಿ ಏನ್ ಕೇಳ್ತಿ ಬಾ. ಮಾಡಿದ ಹಾಳಂತ ತಾ ಮಾಡಿದ್ದು ತುಮಂತ ಯವ್ವ. ಮೊನ್ನೆ ಒಂದು ತಿಂಗಳ ಒಂದು ಆಳ್ ತಂದು ಇಟ್ಟಿದ್ರಲ್ಲಿ ಯವ್ವ, ಆಕಿ ಬಣಸ್ಯಾಂಕ್ರಿನ. ಯವ್ವ ಆಕಿ ಬರೀ ಏನ್ ಉಳ್ಕೊಂತ ಅಡ್ಡಾಡೋದು ಒಂದ ಮಾಡಿಲ್ಲ ಯವ್ವ. ನಮ್ ದನ ಕುಣ್ ಹೆತ್ತಿ ಯವ್ವ, ದನ ನಳಿ ನಳಿ ಅನ್ನಕತ್ತಿದ್ವ ಯವ್ವ. ಅದಕ್ಕ ಬ್ಯಾಡ ಯವ್ವ ಈಕಿ ಪಾತ್ರಿಗಿತ್ತಿ ಬಿಡಿಸಿ ಬಿಡು ಅಂತ ಅಂದೆ ನಾನು. ಇವ್ರಿಗೂ ನಮ್ ಗೌಡ್ರಿಗೆ ಯವ್ವ ಮುದಿಗುಚ್ಚಿ ಹಿಡ್ದತಿವ ಅಲ್ಲನ. ಯಾವ್ದಾರ ಒಂದ್ ಈಟು ಚಂದನ್ ಹೆಂಗ್ ಕಣ್ತಂದ್ರ ಸಾಕು ಹೊಲ್ ಕಿಸ್ಕೊಂಡ್ ಹೋಗೇ ಬಿಡ್ತಾರ. ಏ ಪಾರಕ್ಕ ವಯಸ್ಸಾಗಿಂದ ಅವಕ್ಕ ಮುದಿಗುಚ್ಚಿ ಹಿಡಿತಿದ್ದಂಗ ಐತ್ ಬಿಡ. ನಮ್ದು ಹಂಗ ಮಾಡ್ತತೆ. ಬರೋ ನೋಡ್ಕೊಂತ ಹೊಲ್ ತಿಕ್ತಾನ ನೋಡ್ ನಮ್ಮ. ಆಕಿನ ಹೊಲ್ ಕಿಸುತ್ತಾ ಇವನು ಹೊಲ್ ಕಿಸುತ್ತಾನ. ಯವ್ವ ಮೊದ್ಲೇಕ್ ನಮ್ದು ಹಿಂಗತಿ ಇದ್ದಿದ್ದಿಲ್ಲವ, ಈಗ ಹಿಂಗತಿ ಹಾಕತತಿ. ಕರೆ ಅಂದ್ರ ವಯಸ್ಸಾಗಿಂದ ಮುದಿಗುಚ್ಚ ಹಿಡಿತಿದ್ದಂಗ ಐತಿ ಅವಕ್ಕ. ಗಂಗನ ಸುದ್ದಿ ಏನಾತ? ಬಾಳಿ ಹಿರಿಯರನ್ನ ಕುಡ್ಸಿದ್ರನ? ಇನ್ನಾದ್ರೂ ಪತ್ತೇನೇ ಇಲ್ಲ ಆಸಾಮಿ. ನಾನಾರ ಯಾಕೆ ತಲೆ ಕೆಡಿಸ್ಕೊಲಿ? ಮತ್ತೆ ಬಂದ ನೋಡಿದ್ರಾತ ಹಿರಿಯರನ್ನ ಕುಡಿಸ್ತೀನಿ ಅಂತಂದಾಳ, ಕೂಡಿಸ್ಲಿ ಆಗ ನಾವು ಹೇಳಾಕ್ ಬರ್ತತಿ. ಅಲ್ಲಿ ಹೊಂಟಾಗ ನಮ್ ನೀಲೆಲ್ಲ ಕಟಿಗ್ ಹೋಗಿದ್ಲೇನ? ಓ ನೀಲಿ ನೀಲಿ ನೀಲಿ, ದನದ ಮೈ ತೊಳ್ಯಾಕ ಬಂದಿರೇನು? ಏ ಹುಜಿಗೆ ಅಂಡಿ ಅಲ್ಲ, ದನದ ಮೈ ತೊಳ್ಯಾಕತ್ತೀವಿ ನೋಡಿ. ನಾವು ದನದ ಮೈ ತೊಳ್ಯಾಕ ಬಂದಿರೇನು ಅಂತ ಕೇಳ್ತತ್ ನೋಡ ಇದು ಹಾಪ್. ಈ ಆಟ ನಂದ ಮೈ ತೊಳ್ಯಾಕತ್ತತಿ, ಪಾರವನ್ನ ಎಮ್ಮಿ ಆಕಿ ಮೈ ತೊಳ್ಯಾಕತ್ತತಿ. ಬೇಸಿಗೆ ನೋಡಕ್ಕಿಗೆ ಮತ್ ನೋಡ ನೋಡಿನ ಕೇಳ್ತತಿ ಊರ್ ಪದ್ಧತಿ. ಯವ್ವ ಏನ್ ರಣ ರಣ ಬಿಸಿಲಿನ್ಯಾಗ ದನದ ಮೈ ತೊಳ್ಯಾಕತ್ತೀರಿ ಯವ್ವ. ಆಗಿಲ್ಲ ಏನ ಅಂದಿಲ್ರಿ ರೇನಿ? ಏನೂ ಇಲ್ಲ, ಎಮ್ಮಿ ಆಕಳ ಕೂಡಿ ನಿನ್ನ ಮೈ ತೊಳಿತೈತಿ ಬಾ ಅಂತ ಹೇಳಿನ. ಏನು ಇಂಥ ಮಟ ಮಟ ಮಧ್ಯಾಹ್ನದಾಗ ಕಟ್ಟಿಗೆ ತರಕ್ ಹೋಗಿದ್ದಿ? ನೀನೇ ಒಲೆಯಾಗಿಡಾಕ ಕಟ್ಟಿಗೆ ಇದ್ದಿದ್ದಿಲ್ಲ, ಅದಕ್ಕೆ ವಟ 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 ಅಂತ ಹಚ್ಚಿದ್ಲ. ನೀನು ಬೇಸಿಗಂದಿನಿ, ನೀ ಬಾ ಮಾತಾಡಿದೆ ಅಂದ್ರೆ ಕಡಿಕ ನಿಂದ ಕಾಲ್ ಮುರಿದು ಒಲೆಯಾಗಿಡ್ತೀನಿ ನೋಡಂತೆ. ಏನ್ ಲೇವ ತಲಿ ಚಿಟ್ಟು ಹಿಡಿಸ್ಬಿಟ್ಟ ನನಗ. ಕಡಿಕ ಒಂದಿಷ್ಟು ದಿನ ಕಿತ್ಕೊಂಡ್ ಎತ್ತಾಗರ ಹೋಗ್ಬೇಕು ಅನಿಸ್ಬಿಟ್ಟತಿ. ಲೇ ಪಾರವ ಲೇ ರೇನಿ, ನನ್ನ ಮಗಳ ಜೀವನ ನೆನ್ಸಾಕತ್ತತ್ಲೆ. ಒಂದ್ 2-3 ದಿನ ಹೋಗ್ಬರ್ನ ನಮ್ಮ ಮಗಳ ಹತ್ರ. ಅಯ್ಯೋ ಶಿವನ ಹೆಂಗ್ ಹೋಗುದಯ್ಯವ? ಹೆಂಗ್ ಹೋಗುದ್ಲೇವ? ಗಂಡ್ರ ಕಣ್ ತಪ್ಪಿಸಿ ಹೋಗಕ್ಕಾಗತ್ತನ? ತಾಯಿ ಕಳಲಿ ಎಷ್ಟು ದಿನ ನನ್ನ ಮಗಳನ್ನ ಬಿಟ್ಟಿರ್ಲಿ, ನನ್ನ ಮಗಳನ್ನ ನೋಡ್ಬೇಕನ್ಸಕತ್ತತ್ಲೆ. ನಡ್ಲೆ ಹೋಗ್ಬರುನು. ಒಂದ್ ದಾರಿ ಐತಿ ನೋಡು. ಏ ಪರವ ನಿಮ್ಮ ಅವ್ವಾರ ಹತ್ರ ಹೊಕ್ಕಿವಂತೇಳಿ ಹೋಗ್ ಬಂದ್ಬಿಡು. ನಾನು ನೀವಿಬ್ರು ಹೋಗ್ಕಿರಿ, ನನ್ನ ಗಂಡ ನಿಮ್ ಕೂಡ ಕಳಿಸ್ತಾನ. ನಾನು 7 ಹುಟ್ಟಿ ನೋಡು, ಒಂದ್ ತಡಿ ಪೂರ್ತಿ ಮಾತಾಡೋಕ ಬಿಡು ನನ್ನ. ನೀನು ನಿಮ್ಮವನ್ನ ಮಾತಾಡ್ಸೋಕ್ ಹೊಕ್ಕಿನಿ ಆರಾಮಿಲ್ಲ ಅಂತೇ ನೀ ಬಾ. ನಾವು ಪಾರವ್ರ ಅವನ್ನ ಮಾತಾಡ್ಸೋಕ್ ಹೊಕ್ಕಿವಂತ ನಾವು ಬರ್ತೀವಿ ಆತ. ಪ್ಯಾಟೆಗೆ ಹೋಗಿ ಒಟ್ರು ಕೂಡಿ ಒಂದ ಬಸ್ ಹತ್ತಿ ಹೋಗ್ಬಿಡುನು. ಏನ್ ನೋಡಕ್ ಬಂದಿರ್ತಾರ ನಮ್ಮನ್ನ? ಯವ್ವ ನಮ್ಮ ರೇಣಿ ತಲಿ ಅಂದ್ರೆ ತಲಿ. ಆಟ ಮಾಡೋದು ತಗೋರಿ. ನನಗೂ ನನ್ನ ಮಗನ ಜೀವ ಭಾಳ ನೆನ್ಸಾಗತ್ತವ ಯವ್ವ. ನನಗಂಕರು ಬ್ಯಾಸರ ಆಗಿತ್ತೇವ ಯವ್ವ. ಮನಿ ದಗದ ಮಾಡಿ 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 ಒಂದ್ 4-5 ದಿನ ಆರಾಮಾಗಿ ಸುತ್ತಾಡ್ಕೊಂಡ್ಬರುನು. ಶರಣ್ರಿ ಎಲ್ರಿಗೂ. ಹೆಂಗದ್ರಿ? ಎಲ್ರು ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾನು ಕೂಡ ಆರಾಮಾಗಿದ್ದೀನಿ. ಇವು 2 ಪಾತ್ರಗಳು ಹೊಸವಾದವಲ್ಲ, ಯಾರು ಅಂತ ಅಂತೀರೇನ? ಹೇಳ್ತೀನಿ. ನಾನು ಬೇರೆ ಯಾರು ಅಲ್ರಿ, ಮೀನಾಕ್ಷಿ ಹೆಣ್ಣು ಮಗಳು. ಈತ ನನ್ನ ಗಂಡ. ಆಸ್ತಿಗೋಸ್ಕರ ನಮ್ಮಪ್ಪ ನಮ್ಮವನ್ನ ಇಲ್ಲೇ ತಂದು ಇಟ್ಕೊಂಡಿನ್ರಿ. ಮುಂದೆ ಏನಾಗುತ್ತೆ ಅಂತೇಳಿ ನೀವು ನೋಡ್ಕೊತ ಹೋಗ್ರಿ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಇಡಬಾರ್ದಲ್ಲ ಯಾರು ಇವರು ಅಂತೇಳಿ. ಅದಕ್ಕೆ ಹೇಳ್ಬಿಟ್ಟಿನ್ರಿ. ರೀ ಜೋಳದ ಹಿಟ್ಟು ಖಾಲಿ ಆಗೈತಿ, ಜೋಳ ಹಾಕಿಸ್ಕೊಂಬರ್ರಿ ಹೋಗಿ. ಹಿಟ್ಟೇನ ಕುತ್ಕೊಂಡು ಮುಕ್ತೇನ? ಮೊನ್ನೆ ಹಾಕಿಸ್ಕೊಂಡ್ ಬಂದಿನಿ, 8 ದಿನ ಆಗಿಲ್ಲ. ಆಲೆ ಜೋಳದ ಹಿಟ್ಟು ಖಾಲಿ ಆತನ? ಅಯ್ಯ ಅಲ್ರಿ, ಮನ್ಯಾಗ ನಾವಿಬ್ರು ಅಪ್ಪ ಅವ್ವ ನಮ್ಮ 2 ಮಕ್ಳು. ಒಟ್ಟ 6 ಮಂದಿ ಹಾಕಿವಿ. 6 ಮಂದಿಗೆ ಮತ್ತ ಬೇಕಲ್ಲ 10 kg ಹಿಟ್ಟು ಒಂದ್ ವಾರಕ್ಕೆ ಬೇಕಾಗತ್ತ. ಸಾಕ್ ಬೇಕಾಗಿ ಹೋಗ್ತು ಹೇಳತ್ತಗ. ಬರೀ ಆದ ಬಳೆ ಬರೀ ತಿನ್ನೋದಕ್ಕಾದ್ರೆ ಹೆಂಗಲಿ? ಅಯ್ಯೋ ಹಗರ್ಕ ಮಾತಾಡ್ರಿ. ಅವ್ವ ಇಲ್ಲೇ ಒಳಗದಳ, ಕೇಳಿಸ್ಕೊಂಡ್ರ ಮತ್ತ ಸರಿ ಇರಂಗಿಲ್ಲ. ಇದೇ ಭಾಗ್ಯ, ಎಲ್ಲಿವರೆಗೂ ನಿಮ್ಮಪ್ಪ ನಿಮ್ಮ ಇಟ್ಕೊಂಡು ಜೋಪಾನ ಮಾಡೋದು? ಮತ್ತ ಅವ್ರ ಸಗಣಿ ತಿನ್ನಾಕತ್ತೀರಿ ಇಲ್ಲ? ಅವ್ರ ರೊಕ್ಕ ರೂಪಾಯಿ ಎಲ್ಲ ನಮ್ಗ ಕೊಟ್ಟಾರ, ಮತ್ತ ಅವ್ರಿಗೆ ಊಟ ಹಾಕ್ಲಿಕ್ಕಂದ್ರೆ ಹೆಂಗ? ಆಯ್ತು. ನಾ ಏನಂತೀನಿ ಅಂದ್ರ, ಒಂದು 10-15 ದಿನ ನಿಮ್ ತಮ್ಮನ ಹತ್ರ ಕಳ್ಸ. ಅವನು ಈಗ ಲಗ್ನ ಆಗ್ಯಾನ.
ಒಂದ್ 10-15 ದಿನ ಹೋಗಿ ಬರೋಲ್ರಕ್ಕ ಅಲ್ಲಿ ಅಟ್. ನಿಮ್ ತಲೆಗಿನ ಮಿದೊಳೈತಲ್ಲ ಏ ಭಾರಿ ಅಂದ್ರ ಭಾರಿ ಐತ್ ತಗೋ. ಯಾಕೆ ಏನಾತ? ನಾ ಹೇಳಿದ್ರೆ ಏನಾರ ತಪ್ಪೈತನ? ಅಲ್ರಿ ಈಗ ನಮ್ ತಮ್ಮನ್ನ ಇವ್ರನ್ನ ಒಂದ್ ಮಾಡಿದ್ರ ಮುಗಿದ್ ಹೋತ. ಆಸ್ತಿನೂ ಕೈ ಸಿಗಂಗಿಲ್ಲ, ರೊಕ್ಕನೂ ಕೈ ಸಿಗಂಗಿಲ್ಲ. ಈಗ ಹೊಲ ಲಾವಣಿ ಹಾಕಿ ರೊಕ್ಕ ಇಸ್ಕೊಂಬಂದು ನಮ್ ಕೈಯಾಗ ಕೊಟ್ಟಾರ. ಈಗ ಸೀದಾ ನಿಮ್ ಮಕ್ಕಳ ಹತ್ರ ಹೋಗಂದ್ರ ಮುಗಿದ್ ಹೋತು. ಅವ್ರು ನಮ್ ತಮ್ಮನ ಕಡೆ ಆಗ್ಬಿಡ್ತಾರ. ಅವಾಗೇನು ದುಡ್ಡ ಪೀಸ್ ಏನು ಕೊಡಂಗಿಲ್ಲ ಅವ್ರು. ಲೇ ನಾ ಹೇಳಿದ್ದ ಹಂಗಲ್ಲ ಲೇ ಭಾಗ್ಯ. ನಾ ಹೇಳೋದ್ ಒಂದಿಟ್ಟು ಪೂರ್ತಿಯಾಗಿ ಕೇಳು. ಹಂಗಲ್ಲ, ನಿಮ್ಮಪ್ಪ ನಿಮ್ಮವ್ ನಟ ಕಳ್ಸೋದಲ್ಲ, ನಾವು ಅಷ್ಟು ಕೂಡಿ ಹೋಗುದು ಅವ್ರ ಮನಿಗೆ. ನಾವೇ ಕಲ್ಲಿಗೆ ಹೋಗ್ಬೇಕು? ತೆಲಿಗಿಲಿ ಕೆಟ್ಟತನ? ನಮ್ಗೇನ್ ಮನಿ ಮಠ ಇಲ್ಲನ? ಮಿದುಳು ಅನ್ನೋದ ನಿನ್ ತಲೆಯಾಗ ಇಲ್ಲ, ಒಣ ತಲೆ ಐತಿ ನಿಂದು. ನಾ ಹೇಳಾಕತ್ತಿದ್ದು ಒಂದಿಟ್ಟು ಚಂತಕ ಕೇಳು. ಏನ್ ಗೊತ್ತನ, ಈಗ ನಾವು ಅಷ್ಟ್ರು ಕೂಡಿ ಅವ್ರ ಮನಿಗೆ ಹೋಗುನು. ಅಲ್ಲಿ ನಿಮ್ ತಮ್ಮನ್ನ ಮತ್ತ ನಿಮ್ ತಮ್ಮನ ಹೆಂಡತಿನ ನಿಮ್ಮಪ್ಪ ನಿಮ್ಮವನ ಮುಂದ ಹೊತ್ತಾಳ ಮಾಡಿಬಿಡುದು. ಸತ್ರುನು ಯಾವತ್ತೂ ಮಗನ್ನ ಹೊಳ್ ನೋಡಿರಬಾರ್ದು. ಆಸ್ತಿ ಎಲ್ಲ ಯಾರು ಹೇಳಿ ಯಾರು ಬಿಡ್ಲಿ ನಮ್ಗ ಬರೆದು ಕೊಟ್ಟಿರ್ಬೇಕು ನಿಮ್ಮಪ್ಪ ನಿಮ್ಮವ್ವ. ಆ ಹಂಗತಿ ಮಾಡುದು ಅಂದ್ರ ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಬಿಡುದಪ್ಪ. ಉಲ್ಟಾ ಪಲ್ಟಾ ಹಚ್ಚಿ ಬಿಡುದು ನಿಮ್ ತಮ್ಮನ ಹಿಂತಿಗೆ. ಅಲ್ಲಿ ಬೆಂಕಿ ಹಚ್ಚಿ ಬಿಡ್ತತಿ. ಆಕೆ ಯಾರಂತ ಗೊತ್ತೈತಿಲ್ಲ ಮೊದ್ಲೇಕ, ಮೀನಾಕ್ಷಿ. ಆಕೆ ಹಂಗದಾಳ ಅಂತ ಗೊತ್ತೈತಿ ನಿನಗ. ಆಕೆ ನೇರವಾಗಿ ಮಾತಾಡೋಕೆ ನಿಮ್ಮಪ್ಪ ನಿಮ್ಮವ್ವ ಅದನ್ನ ನೋಡಿ ಸಹಿಸಕ್ಕಾಗಂಗಿಲ್ಲ. ಮಗ ಬ್ಯಾಡಪ್ಪ, ಅಳಿಯ ಮಗಳ ಚಲೋ ಅಂತೇಳಿ ಮತ್ತ ನಮ್ ಕಡೆ ಒಲವು ಜಾಸ್ತಿ ಆಗತ್ತ. ಅದಕ್ಕೆ ನಾ ಹೇಳಾಕತ್ತೀನಿ, ನಾ ಹೇಳಿ ತಿಳ್ಕೊಳವಲ್ಲ. ಹಿಂಗ್ ಹೇಳಿದ್ರೆ ಸರಿ ಆತ, ಆಟ ಮಾಡೋಣಂತ. ಹುಡುಗರು ಸಾಲಿ ಏನು ಸಾಲಿ ಕಲತಿ ಯಾವ ನನ್ನ ಮಗ ಉದ್ದಾರ ಆಗ್ಯಾನ? ಅವ್ರ ಸಾಲಿ ಕಲತಿ ಏನ್ ಮಾಡ್ಬೇಕಾಗೈತಿ? ಕುಂದರಲಿ, ದೇವ್ನಂತ ಆಸ್ತಿ ಐತಿ ನಿಮ್ಮಪ್ಪಂದು. ಅದ ಹೊಲ್ದಾಗ ದುಡ್ಕೊಂಡ್ ತಿನ್ನುವಲ್ರಕ್ಕ. ನೀ ಅಲ್ಲಿ ಹೋಗಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಸುಮ್ ಕುಂದ್ರಂಗಿಲ್ಲ. ನಿಂದ ಅಲ್ಲಿ ಕೆಲಸ ಚಲೋ ಆಕ್ಕವು. ಒಟ್ಟ ನಿಮ್ಮಪ್ಪ ನಿಮ್ಮವ್ಗ ನಿಮ್ ತಮ್ಮ ತಮ್ಮನ ಹೆಂಡತಿ ಕಂಡ್ರೆ ಆಗಿರಬಾರ್ದು. ಅರ್ಥಾತ? ಹಂಗತಿ ಮಾಡ್ಬೇಕು. ಯವ್ವ ಏನ್ ತಿಳಿ ನಿಮ್ದು? ನನಗೆ ಇದು ಹೊಳೆದಿರ್ಲಿಲ್ಲ. ಆಟ ಮಾಡೋಣ ತಗೋರಿ ಹಂಗಾದ್ರ. ಭಾಗ್ಯ ನಿಮ್ಮವ್ವ ಬಂದ್ಲ, ನಿಮ್ಮವ್ನ ಒಪ್ಸೋ ಜವಾಬ್ದಾರಿ ನಿಂದು. ಆತ? ಈಗ ನಾ ಒಂದ್ 2 ಮಾತು ಮಾತಾಡ್ತೀನಿ, ಅದಕ್ಕೆ ಹ್ಞೂ 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 ಇದನ್ನ ನಕಲಿ ನೋಡ್ಲೇ ಭಾಗ್ಯ. ಅಂತಂದ್ರಿಂದ ಬಿಡುಗಡೆ ಆಗಂಗಿಲ್ಲ. ಈಗ ಅವ ಬೇರೆದಕ್ಕಿನ್ನ ಲಗ್ನ ಆಗಿರ್ಬೋದು, ಇಲ್ಲಂತ ಅನ್ನಂಗಿಲ್ಲ. ಆದ್ರ ತಮ್ಮನ ಸುಳ್ಳಾಗುತ್ತಾನ. ನಡಿ ಹೋಗ್ ಬರೋನು. ಅವ್ರು ಮಾತಾಡ್ಸ್ಲಿಕ್ಕಂದ್ರೆ ಏನಾತು, ನಾವರ ಹೋಗ್ ಬರು ನಡಿ. ನಾ ಮಾತ್ರ ಮುನ್ನ ಬರಂಗಿಲ್ಲ. ನಮಗೇನು ಹೇಳಾರ್ದ ಲಗ್ನ ಮಾಡ್ಕೊಂಡ ನಾವ. ನಾ ಯಾಕೆ ಬರ್ಬೇಕು? ನಾ ಬರಂಗಿಲ್ಲ. ಅಲ್ಲಿ ಅವ್ರ ಪಾಡಿಗೆ ಅವ್ರು ಇರೋಲ್ರಕ್ಕ. ಅಪ್ಪ ಅವ್ವ ಬ್ಯಾಡ, ಆಕ ಬ್ಯಾಡ ಅಂತೇಳಿ ಒಟ್ಟನು ಬಿಟ್ಟು ಆಕಿನ ಲಗ್ನ ಆಗ್ಯಾನ. ನಾವ್ ಯಾಕೆ ಹೋಗುನು ಅಲ್ಲಿಗೆ? ಅವ್ರೇನ್ ನಮ್ನ ಕರ್ದಾರನು? ಏನ್ ಲಗ್ನ ಕರ್ದಾರು? ನೀವ್ ಹೆಂಗದಿರಿ ಅಂತ ಬಂದು ಮಾತಾಡ್ಸ್ಯಾರು. ಅವ್ರು ಮಾತಾಡ್ಸ್ಲಿಕ್ಕಂದ್ರೆ ಏನಾತ? ನಾವು ತಿಳುವಳಿಕಿದ್ದಾರ. ಅವು ಮಳ್ಳ ಏನ ಪ್ರೀತಿ ಮಾಡಿ ಲಗ್ನ ಆಗಿಬಿಟ್ಟವು. ಆತ, ಈಗ ನಾವು ಹೋಗ್ಬರು ನಡಿ. ಏನಾತ? ಅವ್ರೇನ್ ದೊಡ್ಡ ಇದಾನ? ನಾವು ದೊಡ್ಡಾರು. ನಾವ್ ಹೋಗಿ ಅವ್ರನ್ನ ಮಾತಾಡ್ಸುದನ? ಏನ ಇವ ಏನ್ ಮಾತಾಡ್ಸುದು? ಎಲ್ಲಿ ಹೋಗುದಿದು? ಯವ್ವ ನೋಡ್ಬೇ, ನಿಮ್ ಮಳೆಯಂದ್ರು ಹೆಂಗ ಅನ್ನಕತ್ತಾರ. ಈಗ ನಿಮ್ ತಮ್ಮನ ಹತ್ರ ಹೋಗು ನಡಿ ಅಂತ ನಿಂತಾರ. 1-2 ದಿನ ಇದ್ ಬರು ನಡಿ ಅಂತ ಅನ್ನಕತ್ತಾರ. ಅಯ್ಯ ಅವ್ರ ಮನಿಗೆ ಏನ್ ಹೋಗುದ್ರಿ ಏನಂದ್ರ? ಬೇಡ 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 ಅಲ್ಲನ. ನಮ್ಮ ಮಾತು ಕೇಳಾರ್ದ ಲಗ್ನ ಆಗ್ಯಾನವ. ಬ್ಯಾಡ. ಮೊದ್ಲೇಕ್ನು ನಮ್ಮ ಮಾತು ಕೇಳೇ ಇಲ್ಲವ. ಬರೀ ಕತ್ತೆ ಬೀಜ ಕಾರ್ಬಾರ್ ಮಾಡಿದ್ದಕ್ಕಲ್ಲನ ಮನಿ ಬಿಟ್ಟು ಹೊರಗೆ ಹಾಕಿದ್ದು. ನಾನು ಅದನ್ನ ಹೇಳಕತ್ತೀನಿ. ಅವ್ರ ಸಣ್ಣಾರ ಎಷ್ಟ ಮಾಡ್ಲಿ, ಮನಿಗೆ ಒಬ್ನ ಮಗ ಅದನ. ಹೋಗಿ ಮಾತಾಡ್ಸ್ಕೊಂಬರು ನಡಿ ಅಂತೇಳಿ ಅಂತಾರ ನೋಡ್ಬೇ ಯವ ಇವ್ರು. ಬ್ಯಾಡ್ರಿ, ಅವ ನಮ್ಮ ಪಾಲಿ ಸತ್ತ ಹೋಗ್ಯಾನ. ಬ್ಯಾಡ್ರಿ. ಏನಿದು ಬಾಯಿ? ಅಳಿಯಂದ್ರು ಮತ್ತ ನಿಮ್ಮ ಮಗನ ಮನಿಗೆ ಹೋಗುಣ ಅಂತ ಏನ್ ನಿಂತಾರ. ಅದಕ್ಕ ಬ್ಯಾಡ ಅಂತೇಳಿ ಅನ್ನಕತ್ತಿದ್ದೆ ನಾನು. ಯಪ್ಪ ನಾನು ಬ್ಯಾಡ ಅಂತೇಳಿ ಅನ್ನಕತ್ತೀನಿ. ಇವ್ರು ನೋಡು ಹೆಂಗ ಅನ್ನಕತ್ತಾರ. ಅವನ ಮನಿಗೆ ಏನ್ ಹೋಗುದು? ಅವ ನಮ್ಮ ಪಾಲಿ ಸತ್ತ ಹೋಗ್ಯಾನ. ಏನಿದ್ರು ನಮ್ಗೆ ಇರಾಕಿ ಒಬ್ಬಿಕೆ ಮಗಳು. ಮಗ ಅಂತ ಏನ್ ಇಲ್ಲ ಇಲ್ಲ. ಮಾವರ ಕಳ್ ಸಂಬಂದ್ರಿ, ಅದ್ ಹೆಂಗ ಮಾತಾಡ್ತೀರಿ ದೊಡ್ಡರಾಗಿ ನೀವು? ಅಲ್ಲ, ಸಿಟ್ನ ಹೇಳಕ ಮೂಕೋಕೋನಕಾಗತ್ತನ್ರಿ? ಅವನು ಒಬ್ನಾದನ, ಹಂಗತಿ ಅನ್ನಕ್ ಹೋಗ್ಬೇಡ್ರಿ. ಇನ್ನ ಮಳ್ಳುಗಳು ತಿಳಿದ ಏನೋ ಲಗ್ನ ಆಗ್ಬಿಟ್ಟಾನ. ಈಗ ಹಿರಿಯರಾಗಿ ನೀವು ಕ್ಷಮಿಸಿ ಒಪ್ಕೊಳೋದು ಪಾಡ, ಹೌದಿಲ್ರಿ? ಅವ ಕ್ಷಮ್ಸಾಕ ಲಾಯಕ ಇಲ್ಲವ. ಅವ ನನ್ನ ಹೊಟ್ಟೆಗ ಹುಟ್ಟಬಾರ್ದಿತ್ತ. ಏನ್ ಚಲೋ ಬಾಳಿಗೆ ಮಾಡಿದ ಅಂದ್ರ ಹೇಳ್ರಿ, ಹೆಂಗ್ ಕ್ಷಮ್ಸನ ಅವನ್ನ? ಈಗ ಲಗ್ನ ಮಾಡ್ಕೊಂಡ ನಮ್ಮ ಮುಂದ ಒಂದೀಟರ್ ಹೇಳಿದ್ ನಾನು. ಅದು ಏನ ಯಾಕಿರೋಲ್ಲಕ್ರಿ. ನೀವು ಮಗನ ಹತ್ರ ಹೋಗಬೇಕಾಗತ್ತ. ಬ್ಯಾಡ ಅನ್ನಕ್ ಹೋಗ್ಬೇಡ್ರಿ ಮಾವ್ರ. ಅಷ್ಟ್ರು ಹೋಗಿ ಬರುನು. ಯಾಕಂದ್ರ ಮುಂದ ನನಗೊಂದು ಮಾತು ಬರ್ಬಾರ್ದಲ್ಲ. ನೋಡು, ಅಳಿಯ ಬಂದು ತಂದಿ ಮಕ್ಕಳನ್ನ ದೂರ ಮಾಡಿದ. ಮತ್ತ ತನ್ನ ಮನೆಯಾಗ ಇಟ್ಕೊಂಡನ ಆಸ್ತಿ ಸಂಬಂಧ ಅತ್ತಿ ಮಾವನ್ನ ಅಂತೇಳಿ ಅನ್ಬಾರ್ದಲ್ಲ. ಅನ್ನೋರ್ದ ಏನ್ ಕಂಡು ಹೋತ್ರಿ? ನಮ್ಗ ನೀವ್ ಅಳಿಯ ಅಲ್ಲ, ಮಗ ಇದ್ದಂಗ. ಒಂದಿನ ನಮ್ಮ ಮಗ ನಾವ್ ಸತ್ತಿವಂತಿಕೆ ಇಲ್ಲ, ಬದುಕಿವಂತಿಕೆ ಇಲ್ಲ. ನೋಡ್ರಿ ಅಳಿಯಂದ್ರ, ನೀವೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಅನ್ನೋರು ಅಂತಿರ್ತಾರ. ಅನ್ನೋರ್ದ ಏನ್ ಹೋತ? ಬ್ಯಾಡ್ರಿ ಅತ್ತಿವ್ರ, ಅವೆಲ್ಲ ಮುಂದ್ ಮಾತು ಬರ್ತಾವು, ನಿಮಗ್ ಗೊತ್ತಾಗಂಗಿಲ್ಲ. ನನ್ ಮಾತು ಒಂದಿಟ ಕೇಳ್ರಿ. ಹೋಗ್ ಬಂದ್ಬಿಡು ಮಾವ್ರ. ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ.
ನಿಮ್ಮ ಮಗನ್ನ ಕ್ಷಮಿಸ್ರಿ. ನೋಡ್ರಿ ಹೋಗ್ರು ನೋಡ್ ಮನಿಗೆ. ಅದು ನಿಮ್ಮ ದೊಡ್ಡ ಗುಣ. ಇಂಥ ಅಳಿಯನ್ ಪಡಿಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿನೋ ಏನೋ. ನೋಡ್ರಿ ಅಳಿ ಅಂದ್ರ ನನ್ನ ಕರೆ ಹೇಳ್ಬೇಕಂದ್ರ ನನ್ನ ಮಗನ್ನ ಮಕ ನೋಡಕ್ ಇಷ್ಟ ಇಲ್ಲ. ಸುಮ್ಮನೆ ನೀವೇನೋ ಹೇಳಾಕತ್ತೀರಿ ಅಂತೇಳಿ ನಾನು ನಿಮ್ಮ ಮಾತಿ ಬೆಲೆ ಕೊಟ್ಟು ಹ್ಞೂ ಅಂತ ಒಪ್ಕೊಂತೀನಿ. ನಾಳೆ ಹೋಗಿ ಬಂದ್ಬಿಡೋಣ ತಗೋರಿ. ಮಾವಾರ ಭಾಳ ಪುಣ್ಯ ಬಂತ್ರಿ ನೀವು ಒಪ್ಕೊಂಡಿದ್ದಕ್ಕ. ಮಗನ್ನ ಅಪ್ಪನ ಒಂದು ಮಾಡಿದ ಪುಣ್ಯ ನನಗೆ ಸಿಗ್ತತಿ. ಯಾ ಜನ್ಮದ್ರಿ ನಾನು ಏನು ಇಂಥ ಬಂಗಾರದಂತ ಅಳಿಯ ಸಿಕ್ಕಿರಿ ನಮ್ಮ ಪುಣ್ಯ. ನಿಮ್ಮ ಮಾತಿಗೆ ಇಲ್ಲ ಅನ್ನಕ್ ಬರವಲ್ದ. ಆಯ್ತು ತಗೋ. ಆ, ಲೇ ಗೌರಿ ಬಾ ಹೋಗ್ಬಿಡು ನಡಿ. ಮತ್ತೆ ಅಳಿಯಂದ್ರೆ ಇಷ್ಟು ಹೇಳಾಕತ್ತಾರ. ಅರ್ಬಿ ಅದು ಹೊಂದಿಸಿ ತಗೋರಿ. ನಾನು ಅಳಿಯಂದ್ರು ಹೇಳ್ಯಾರಂತ ಒಪ್ಕೊಳಕತ್ತೀನಿ. ಇಲ್ಲ ಅಂದ್ರೆ ಅಂಕ್ರು ಮರಿ ಹೋಗ್ತಿದ್ದಿಲ್ಲ. ಇಂಥ ಅಳಿಯನ್ ಪಡಿಬೇಕಂತ ಪುಣ್ಯ ಮಾಡಿ. ಯಪ್ಪ ಏನ್ ನಾಟಕ ಆಡ್ತೀರಿ, ನಟ ಭಯಂಕರ ನೀವು. ಲೇ ಪೆದ್ದು ಭಾಗ್ಯ ಇದನ್ನೆಲ್ಲ ನಾವು ಮಾಡಬೇಕು. ಮಾಡ್ಲಿಕ್ಕಂದ್ರನ ಕೈಗೆ ಆಸ್ತಿ ಎಟ್ಕಂಗಿಲ್ಲ. ಈಗ ನಿಂದ ಏನ್ ಕೆಲ್ಸ ಗೊತ್ತನ ಅಲ್ಲಿ ಹೋಗಿಂದ ಅವರು ತಾಯಿ ಮಕ್ಕಳು ಹೊಂದ್ಕೊಂತೀನಿ ಅಂದ್ರೂ ನೀವು ಹೊಂದ್ಕೊಳಕ್ ಬಿಡಬಾರ್ದು. ನಿಮ್ಮ ತಮ್ಮನ ಕಡೆ ಅವ್ರ ಪ್ರೀತಿ ಒಲವು ಒಟ ಆಗಬಾರ್ದು. ನಾ ಅವ್ನ ಕಂಡ್ರ ಒಂಥರ ಕಿಡಿ ಕಾರ್ಬೇಕು. ಹಂಗತಿ ಮಾಡ್ಬಿಡು, ಅದು ನಿನ್ ಕೆಲ್ಸ. ಅಂದಾಗ ಮಾತ್ರ ನಮಗ ಆಸ್ತಿ ಸಿಗ್ತತಿ. ಇಲ್ಲ ಅಂದ್ರನ ಏನಿಲ್ಲ ನೋಡು, ತೆಂಗಿನಕಾಯಿ ತಿಪ್ಪು ನಿಮ್ಮಪ್ಪ ನಿಮ್ಮ ಕೊಟ್ಟಕ್ಕಂತಾರ, ನಾ ಸಿಗೋದು ಅದ ಚಿಪ್ಪ. ಅಯ್ಯೋ ಬೇಡ ಬೇಡ, ಅವಂಗೆ ಕೊಡ್ಬೇಕು. ಅಲ್ಲೇ ತಿರ್ಕೊಂಡು ತಿನ್ನೋಲ್ಲ ನನ್ಗೆ ಆಸ್ತಿ ಮುಖ್ಯ. ಆಸ್ತಿ ಬರ್ತದಂದ್ರೆ ನಾ ಏನೆಲ್ಲ ಮಾಡಕ್ ತಯಾರಿದ್ದೀನಿ. ನನ್ ಹೇಂತಿ ಅಂದ್ರೆ ಹೇಂತಿ, ಅದಕ್ಕೆ ನೀ ನನಗಿಷ್ಟ ಹಾಕಿಲಿ. ನನ್ನ ಮುದ್ದು ಪತಿದೇವ ಕರೆ ಅಂದ್ರೆ ಇಂಥವೆಲ್ಲ ನಮ್ಮ ತಲೆ ಹೊಳೆಯಂಗೆ ಇಲ್ಲ ನೋಡು.